ನಾವು ನಮ್ಮನ್ನೇ ಪ್ರಶ್ನೆ ಕೇಳ್ಕೊಳ್ಳೋಣ. ಕೆಲವ್ರನ್ನ ಕಂಡ್ರೆ ಇಷ್ಟ ಇಲ್ಲ, ಹೇಟ್ರೆಡ್ ಅಂತಲ್ಲ, ಬೇಡ. ಅವರು ಬಾಯಿನಲ್ಲಿ ಹೇಟ್ರೆಡ್ ಹೇಳಲ್ಲ, ಬಟ್ ಪ್ರೀತಿ ಮಾಡೋಕ್ಕಾಗಲ್ಲ. ನಮ್ಮನ್ನೇ ಕೇಳ್ಕೊಂಡು ಯಾತಕ್ಕೆ ಪ್ರೀತಿ ಮಾಡೋಕ್ಕಾಗಲ್ಲ? ಆಗಲ್ಲ. ಯಾಕಾಗಲ್ಲ? ನಾವು ಆಳವಾಗಿ ಯೋಚನೆ ಮಾಡಬೇಕು. ಇದೊಂದು ಚಾಲೆಂಜ್ ಅಂತ ತೊಗೊಂಡ್ರೆ ಪ್ರೀತಿ ಮಾಡೋಕ್ಕಾಗತ್ತಾ? ನೋಡೇ ಬಿಡೋಣ, ಸಾಧ್ಯ ಇಲ್ಲ ಅನಿಸುತ್ತೆ. ನನಗೆ ಒಳಗಡೆಯಿಂದ ಅನ್ನಿಸ್ತಾ ಇದೆ ಪ್ರೀತಿ ಮಾಡೋಕ್ಕಾಗಲ್ಲ ಅಂತ. ನಂಗೆ ಅನ್ನಿಸ್ಬಿಟ್ಟಿದೆ, ಆಗೋಯ್ತು, ಆಗಲ್ಲ ಅಂತ ಒಳಗಿಂದ ಅನಿಸಿದೆ. ನಾ ಹೇಳೋದು ಒಳಗಡೆಯಿಂದ, ಒಳಗಡೆ ಹೊರಗಡೆ ಗೊತ್ತಿಲ್ಲ, ಅದು ಅಜ್ಞಾನ. ಇನ್ನೂ ಇದನ್ನೇ ಅವಿದ್ಯೆ ಅಂತ ಹೇಳೋದು. ಯಾವುದಿಂದ ಯಾವುದು ಔಟ್ ಅಂತ ಗೊತ್ತಿಲ್ಲ. ಆ ನಿಜವಾಗ್ಲೂ ಇನ್ಸೈಡಿಂದ ಬಂದಿದ್ದರೆ, ಇಂಟ್ಯೂಟಿವ್ ಆಗಿ ಬಂದಿದ್ದರೆ, ಸಹಜವಾಗಿ ಸ್ಪಾಂಟೇನಿಯಸ್ ಆಗಿ ಅದು ನಿನ್ನಲ್ಲಿ ಉಗಮ ಆಗಿದ್ದರೆ, ಅದು ಯಾವತ್ತೂ ಪ್ರೀತಿ ಮಾಡಬೇಡ ಅಂತ ಹೇಳೋದೇ ಇಲ್ಲ. ದಟ್ ಇಟ್ ಸೆಲ್ಫ್ ಈಸ್ ಭ್ರಮೆ. ಅದು ಹೇಳಿದ್ದೂ ನಿನ್ನ ಮನಸ್ಸಿನ ಇನ್ನೊಂದು ಸೈಡ್, ದಟ್ ಈಸ್ ಈಗೋ. ಈಗೋಗೆ 2 ಸೈಡ್ಸ್ ಇದೆ. ಅಲ್ಲೂ ಒಳ ಹೊರ ಇದೆ, ಎರಡೂ ಪೆರಿಫೆರಿನೇ. ಎಲ್ಲೂ ಕಾಂಪೌಂಡಲ್ಲಿ ಗೇಟ್ ಆಚೆ, ಗೇಟ್ ಒಳಗೆ ಅಷ್ಟೇ, ಮನೆ ಒಳಗೆ ಬಂದೇ ಇಲ್ಲ. ಒಳಗಡೆ ಏನು ಹೇಳ್ತಾ ಇದೆ? ಗೇಟ್ ಒಳಗಡೆ ಬೇಡ ಅಂತ. ಹೊರಗಡೆ ಕೇಳಿಸ್ತಾ ಇರೋದು ಗೇಟ್ ಒಳಗಿಂದ ಇರೋದು ಮಾತ್ರ. ಇನ್ನು ಮನೆ ಒಳಗೆ ಏನು ಹೇಳ್ತಾ ಇದೆ ಕೇಳಿಸ್ಕೊಳ್ಳೋಕೆ ಹೋಗೇ ಇಲ್ಲ ಒಳಗೆ. ಚಾಲೆಂಜ್ ಎಲ್ಲಿ ಯಾವಾಗ ಅಂದರೆ, ಒಳಗಡೆ ಹೋಗೋದು ಒಂದು ಚಾಲೆಂಜು, ಒಳಗಡೆ ನಿಜವಾಗ್ಲೂ ನೀವು ಏನು ಹೇಳ್ತೆ ಕೇಳಬೇಕು ಅನ್ನೋದು 2ನೇ ಚಾಲೆಂಜು. 3ನೇದು ಆಮೇಲೆ ನೋಡೋಣ ರಿಸಲ್ಟ್ ಏನಾಗುತ್ತೆ. ನಾನು ಹೋಗೋದೇ ಇಲ್ಲ, ಅಕಸ್ಮಾತ್ ಹೋದರೆ ನನಗೆ ಅದನ್ನು ಇಲ್ಲ, ಇಮ್ಯಾಜಿನೇಷನಲ್ಲೂ ಇಲ್ಲ, ಹೋಗೋದಿಲ್ಲ ಅಂತಾರೆ. ಆವಾಗ ಅಂಥವ್ರಿಗೆ ಇದು ಎಕ್ಸಿಸ್ಟಿಂಗ್ ಫ್ಯಾಕ್ಟ್. ಇದನ್ನು ಎಲ್ಲ ಉಪನಿಷತ್ತು ಇದೇ ಹೇಳೋದು, ಎಲ್ಲ ವೇದಗಳು ಇದೇ ಸೂಕ್ಷ್ಮವಾಗಿ ಹೇಳೋದು, ಭಗವದ್ಗೀತೆನೂ ಹೇಳೋದು. ನೀನು ಎಲ್ಲಿಂದ ಬಂದೆ? ನಿನ್ನ ಲೈಫ್ನ ನೀನು ಡಿಸೈಡ್ ಮಾಡ್ಕೊಳ್ಳೋದು. ಹೂ ಆರ್ ಯು? ಫ್ರಮ್ ವೇರ್ ಯು ಹ್ಯಾವ್ ಕಮ್? ಪ್ರಶ್ನೆ ಹಾಕು. ಎಲ್ಲಿಂದ ಬಂದೆ? ಆಕಾಶದಿಂದ ಬಂದೆ? ಇಲ್ಲ. ನೀನು ಹಿಂದಿನ ಜನ್ಮದ ಒಂದು ಬೈ ಪ್ರಾಡಕ್ಟ್ ಅಷ್ಟೇ. ಹಿಂದಿನ ಜನ್ಮದ ಬೈ ಪ್ರಾಡಕ್ಟು ಏನೇನು ತಂದಿದೆಯಾ? ಫ್ಯೂ ಹ್ಯಾಬಿಟ್ಸ್ ವಿಚ್ ಆರ್ ಟೋಟಲಿ ಇನ್ಸೈಡ್ ಇನ್ ಯುವರ್ ಬೋನ್, ಬ್ಲಡ್, ವೇನ್ಸ್, ನರ್ವ್ಸ್ ಎಲ್ಲದರೊಳಗೂ ಕೂತಿದೆ ಅದು ಮೆಮರಿ ಬಾಡಿ. ಈಗ ಒಂದು ಮೇಲ್ಗಡೆ ಒಂದು ಬಾಡಿ ಕಾಣ್ತಾ ಇದೆ, ಬೇರೆ ಒಂದು ಕಾಸ್ಟ್ಯೂಮ್ ಹಾಕ್ಕೊಂಡಿದೆಯಾ. ಜರ್ನಿ ಮುಂದುವರಿಸ್ತಾ ಇದೆ. ಹೋದ ಜನ್ಮದ್ದು